ಇವತ್ಗೆ ಕರೆಕ್ಟ್ ಆಗಿ 2 ವರ್ಷ ಆಯ್ತು ಜಾನ್ವಿಕ್ ಸತ್ತೋಗಿ. ರೆಸ್ಟ್ ಇನ್ ಪೀಸ್. ಇನ್ನ ಜಾನ್ವಿಕ್ ಸತ್ತೋದ್ಮೇಲೆ ಯೂನಿವರ್ಸ್ ನ ಕಂಟಿನ್ಯೂ ಮಾಡೋದಕ್ಕೆ ಲೇಡಿ ವಿಕ್ ಬರ್ತಾ ಇದಾರೆ. ಇವ್ರೇನೆ ಬೆಲ್ಲಾ ರೀನಾ. ಫಸ್ಟ್ ಥಿಂಗ್ ನೀವು ಅರ್ಥ ಮಾಡ್ಕೋಬೇಕು, ಚಾಪ್ಟರ್ 4 ಅಲ್ಲಿ ಆಲ್ರೆಡಿ ಜಾನ್ವಿಕ್ ಸತ್ತೋಗಿದ್ದಾನೆ. ಹಾಗಿದ್ರೆ ಈ ಚಾಪ್ಟರ್ ಅಲ್ಲಿ ಜಾನ್ವಿಕ್ ಬರೋದಕ್ಕೆ ಏಕ್ ಸಾಧ್ಯ, ಹೌ ಇಸ್ ದಿಸ್ ಪಾಸಿಬಲ್ ಅಂತ ಥಿಂಕ್ ಮಾಡೋದಕ್ಕೆಲ್ಲ ಹೋಗ್ಬೇಡಿ. ಈ ಸಿನಿಮಾ ಹಿಂದೆ ನಡೆದಿರೋದು. ಜಾನ್ವಿಕ್ ಚಾಪ್ಟರ್ 4 ಬರೋದಕ್ಕಿಂತ ಮುಂಚೆ ಚಾಪ್ಟರ್ 3 ಮಿಡ್ ಲೈನ್ ಅಲ್ಲಿ ನಡೆದಿರುವಂತ ಸ್ಟೋರಿ ಬೆಲ್ಲಾ ರೀನಾ. ಇನ್ನು ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಜಾನ್ವಿಕ್ ಎಕ್ಸ್ ಕಮಿನ ಕಾರ್ಡ್ ಆದ್ಮೇಲೆ ಅವನನ್ನ ಅಂಟ್ ಮಾಡ್ತಾ ಇರ್ತಾರೆ ಬೋಗೆಮ್ಯಾನ್ ಗಳು. ಅಲ್ಲಿಂದ ತಪ್ಪಿಸ್ಕೊಂಡು ಅವ್ನ ತವ್ರ ಮನೆಗೆ ಬರ್ತಾನೆ. ರುಸ್ಕಾ ರೋಮಾ ಅವ್ರ ಅಮ್ಮನ ಹತ್ರ ಹೋಗ್ಬಿಟ್ಟು ಫುಲ್ ರಿಕ್ವೆಸ್ಟ್ ಮಾಡ್ಕೋತಾನೆ, ನನ್ನ ಇಲ್ಲಿಂದ ಕಸಾಬ್ಲಾಂಕಾಗೆ ಕಳಿಸ್ಬಿಡಿ ಹೆಂಗಾದ್ರೂ ಮಾಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಅದೇ ಟೈಮ್ ಅಲ್ಲಿ ಅವ್ನ್ ಬೆನ್ನಿಂದಗಡೆಗೆ ಅಚ್ಚಿನ ಆಗ್ತಾ ಇರ್ತಾರೆ. ಇದೇ ಟೈಮ್ ಲೈನ್ ಅಲ್ಲಿ ಬೆಲ್ಲಾರಿನಾ ಅವಳ ಸ್ಟೋರಿ ಸ್ಟಾರ್ಟ್ ಆಗೋದು. ಮೊದಲನೇದಾಗಿ ನನಗೂ ಗೊತ್ತು ನಿನಗೂ ಗೊತ್ತು ಜಾನ್ವಿಕ್ ಸೀರೀಸ್ ಎಲ್ಲ ಯಾವ್ಯಾವ ಬಂದಿದಾವೋ ಅದ್ರಲ್ಲಿ ಸ್ಟೋರಿ ಆ ಲೆವೆಲ್ ಅಲ್ಲಿ ಇಂಪ್ರೆಸ್ ಮಾಡಿಲ್ಲ. ಐ ನೋ ಗೊತ್ತು, ಬಟ್ ಈ ಸಿನಿಮಾದಲ್ಲಿರುವಂತ ಆಕ್ಷನ್ ಸೀಕ್ವೆನ್ಸ್ ಗಳಿಂದಾನೆ ಸಿನಿಮಾದ ಫ್ರಾಂಚೈಸ್ ಈ ರೀತಿ ಡೆವಲಪ್ ಆಗಿ ನಿಂತಿರೋದು. ಹೌದು, ನಿಮ್ಗೆಲ್ಲ ಡೌಟ್ ಇರುತ್ತದೆ ಜಾನ್ವಿಕ್ ಕ್ಯಾರೆಕ್ಟರ್ ಯಾವ ರೀತಿ ಉಟ್ಕೊಂತು, ಈ ಐಟೇಬಲ್ಸ್ ಎಲ್ಲ ಹೆಂಗ್ ಬಂತು, ಇದರಿಂದ ಏನೇನೆಲ್ಲ ನಡೆದಿದಾವೆ ಅಂತ. ಬಟ್ ನೀವೆಲ್ಲ ಅನ್ಕೊಂಡಿರ್ತಾರ ಜಾನ್ವಿಕ್ ಮಾತ್ರ ಸೀರೀಸ್ ಇರೋದು, ಅದ್ರ ಹಿಂದಿನ ಸೀರೀಸ್ ಇಲ್ಲ ಅಂತ. ಜಾನ್ವಿಕ್ ಸೀರೀಸ್ ಎಲ್ಲ ನೋಡೋದಕ್ಕಿಂತ ಮುಂಚೆ ಇನ್ನೊಂದು ಸಿನಿಮಾ ಬಂದಿದೆ, ಅದನ್ನ ಫಸ್ಟ್ ನೋಡ್ಬೇಕು ನೀವು, ದಿ ಕಾಂಟಿನೆಂಟಲ್ ಸೀರೀಸ್. ಇಲ್ಲಿ ನೀವು ಅರ್ಥ ಮಾಡ್ಕೋತೀರಾ ಈ ಕ್ರೈಮ್ ಸಿಂಡಿಕೇಟ್ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಕ್ರಿಯೇಟ್ ಆಯ್ತು, ಇದ್ರ ಹೆಡ್ ಯಾರು, ಹೆಂಗೆಲ್ಲ ಆಳ್ತಾ ಇದಾರೆ ಅಂತ ಆ ಸೀರೀಸ್ ಒಳಗಡೆ ತಿಳ್ಕೊತೀರಾ. ಅದಾದ್ಮೇಲೆ ಜಾನ್ವಿಕ್ 1, 2, 3, 4, ಈಗ ಬೆಲ್ಲಾ ರೀನಾ ಹಿಂದೆ ಬಂದಿರುವಂತ ಸೀರೀಸ್. ಹಾಗೇನೆ ಜಾನ್ವಿಕ್ ಸೀರೀಸ್ ನಲ್ಲೇ ಯಾಕೆ ಎಕ್ಸ್ಪ್ಲೈನ್ ಮಾಡಿದೆ ಅಂತ ನಿಮ್ಗೆ ಡೌಟ್ ಇರ್ತದೆ. ಐನೋ ಜಾನ್ವಿಕ್ ಚಾಪ್ಟರ್ 4 ಅಲ್ಲಿ ಜಾನ್ವಿಕ್ ಸತ್ತೋಗಿದ್ದಾನೆ, ಹಾಗಿದ್ರೆ ಬೆಲ್ಲಾ ಒಳಗಡೆ ಜಾನ್ ಹೆಂಗ್ ಬಂದ ಅಂತ ನಿಮ್ಗೆ ಡೌಟ್ ಇರಬಾರ್ದು ಅಂತ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದೀನಿ. ಯು ಕ್ಯಾನ್ ವಾಚ್ ನಿಧಾನವಾಗಿ, ಎಲ್ಲಾನು ಒಂದ್ ಕಡೆಯಿಂದ ವಾಚ್ ಮಾಡ್ಕೊಂಡ್ ಬನ್ನಿ, ಆಮೇಲೆ ಬೆಲ್ಲಾ ಕಡೆ ಬಂದ್ ನೋಡಿ. ಮೊದಲನೇದಾಗಿ ಈ ಸಿನಿಮಾದ ಬೇಸ್ ಸ್ಟೋರಿ ಲೈನ್ ಬೆಲ್ಲಾರಿನಾ, ಈ ಸಿನಿಮಾದ ಮೇನ್ ಲೀಡ್ ಹೀರೋಯಿನ್. ಇವ್ರ ಹೆಸರು ಬರುತ್ತೆ ಆನಾ ಡಿ ಅರ್ಮಾಸ್. ಒರಿಜಿನಲ್ ಸಿನಿಮಾದಲ್ಲಿರುವಂತ ಕ್ಯಾರೆಕ್ಟರ್ ಈವಾ ಮ್ಯಾಕ್ರೋ. ಏನ್ ಹೆಸರು ಇದು. ಫಸ್ಟ್ ಥಿಂಗ್, ಈ ಸಿನಿಮಾದ ಸ್ಟೋರಿ ಲೈನ್ ಮೇಲೆ ಫುಲ್ ಫೋಕಸ್ ಹಾಕಿದ್ರೆ ಅದು ಕೂಡ ನ್ಯಾಚುರಲ್ ಆಗಿ ಬಿಲ್ಡ್ ಆಗಿದೆ ಆಕ್ಷನ್ ಸೀಕ್ವೆನ್ಸ್ ಗಳ ಜೊತೆಗೆ. ಇಲ್ಲಿ ಬೆಲ್ಲಾರಿನಾ ಅವ್ರ ತಂದೆ ಅವರು ಕೂಡ ಜಾನ್ವಿಕ್ ತರ ಅಸಾಸಿನ್ ಆಗಿರ್ತಾರೆ, ಬಟ್ ಆಪೋಸಿಟ್ ಅಲ್ಲಿರುವಂತ ಒಂದು ದೊಡ್ಡ ಸಿಂಡಿಕೇಟ್ ಗ್ಯಾಂಗ್ ಅವ್ರ ಅಪ್ಪನ ಅಟ್ಯಾಕ್ ಮಾಡಿ ಮುಗಿಸ್ಬಿಡ್ತಾರೆ. ಇದನ್ನೆಲ್ಲ ನೋಡಿದಂತ ಬೆಲ್ಲಾರಿನಾ ಚಿಕ್ಕ ವಯಸ್ಸಿಂದಾನೆ ಅವ್ರನ್ನ ಗುರುತಿಟ್ಕೊಂಡಿರ್ತಾಳೆ. ದೊಡ್ಡಳಾದ್ಮೇಲೆ ಈಗ ಸೇಡ್ ತಿರ್ಸ್ಕೋಬೇಕು ಅವ್ರ ಅಪ್ಪನ್ ಕೊಂದವ್ರ ಮೇಲೆ. ಇದು ಈ ಸಿನಿಮಾದ ಬೇಸ್ ಸ್ಟೋರಿ ಲೈನ್. ಯಾವ ರೀತಿ ಎಲ್ಲ ಆಕ್ಷನ್ ನ ಯೂಸ್ ಮಾಡ್ಕೊಂಡು ಇವ್ರ ಅಪ್ಪನ್ ಕೊಂದಂತ ಎನಿಮಿಗಳನ್ನ ಯಾವ ರೀತಿ ಅಂಟ್ ಮಾಡ್ತಾಳೆ ಅನ್ನೋದನ್ನ ಥಿಯೇಟರ್ ಅಲ್ಲೇ ನೋಡ್ಬೇಕು, ಅದು ಕೂಡ 3D ಗ್ಲಾಸ್ ಅಲ್ಲಿ ನೆಕ್ಸ್ಟ್ ಲೆವೆಲ್. ಮೇನ್ ಆಗಿ ಈ ಸಿನಿಮಾದ ಸ್ಟೋರಿ ಲೈನ್ ಕೂಡ ಚೆನ್ನಾಗಿದೆ, ಜೊತೆಗೆ ಆಕ್ಷನ್ ಸೀಕ್ವೆನ್ಸ್ ಒಳಗಡೆ ನ್ಯಾಚುರಲ್ ಆಗಿ ಫೈಟ್ ಗಳನ್ನು ಕೂಡ ಬ್ಲೆಂಡ್ ಮಾಡಿದ್ದಾರೆ. ನಮ್ ಇಂಡಿಯನ್ ಸಿನಿಮಾಗಳು ಹೋಲಿಸ್ಕೊಂಡ್ರೆ ಹೀರೋಗ್ ಒಂಚೂರು ಟಚ್ ಆಗ್ದಂಗೆ ಹೀರೋ ಚೆನ್ನಾಗಿ ವಾಡೋದು ಮಾಸ್ ಆಗಿ ಎಲ್ಲರನ್ನ ಸೆದೆ ಬಿಡಿತಾನೆ. ಬಟ್ ಇಲ್ಲಿ ಹಂಗಲ್ಲ, ಹೀರೋಗೂ ಏಟ್ ಆಗುತ್ತೆ ವಿಲ್ಲನ್ಗೂ ಏಟ್ ಆಗುತ್ತೆ. ಇಬ್ರು ಮಧ್ಯೆ ದೊಡ್ಡದಾಗಿ ನ್ಯಾಚುರಲ್ ಆಗಿ ಫೈಟ್ ಆಗಿ ಹೀರೋ ವಿಲ್ಲನ್ ನ ಒಡೆದ್ ಮಲಗಿಸ್ತಾನೆ. ಇದು ಈ ಸಿನಿಮಾದ ಮೇನ್ ಒರಿಜಿನಲ್ ಕಂಟೆಂಟ್. ಎಲ್ರಿಗೂ ಲೈಕ್ ಆಗೋದ್ರಲ್ಲಿ ಡೌಟೇ ಬೇಡ. ಇನ್ನ ಜಾನ್ವಿಕ್ ಯಾವ ರೀತಿ ಕರ್ಕೊಂಡೋಗಿ ರುಸ್ಕಾ ರೋಮಲ್ಲಿ ಟ್ರೈನಿಂಗ್ ಕೊಟ್ಟು ದೊಡ್ಡ ಅಸಾಸಿನ್ ಆಗಿ ಮಾಡ್ತಾರೋ ಅದೇ ರೀತಿ ಇವಳನ್ನು ಕರ್ಕೊಂಡೋಗಿ ರುಸ್ಕಾ ರೋಮದಲ್ಲೇ ಡ್ಯಾನ್ಸ್ ನ ಕೊಡ್ತಾರೆ. ಪ್ಲೇಸ್ ಫೈಟಿಂಗ್ ಸ್ಕಿಲ್ ಗಳು ಕೂಡ. ನನಗೆ ಈ ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಿದ್ದೀನಪ್ಪ ಅಂದ್ರೆ ಒಬ್ಬ ಲೇಡಿ ಹೀರೋಯಿನ್ ಯಾವ ರೀತಿ ಎಲ್ಲ ಫೈಟಿಂಗ್ ಸ್ಕಿಲ್ ಗಳನ್ನ ಯೂಸ್ ಮಾಡ್ಕೊಂಡು ಫೈಟ್ ಮಾಡ್ತಾಳೆ ಗಂಡಸರುಗಳ ಜೊತೆಗೆ ಅಂತ ಇಂಟ್ರೆಸ್ಟಿಂಗ್ ಆಗಿ ಝೂಮ್ ಹಾಕೊಂಡೇ ನೋಡ್ತಿದ್ದೆ. ಆ ಲೆವೆಲ್ ಅಲ್ಲಿ ಇತ್ತು ಇಂಟ್ರೆಸ್ಟ್. ಇಂಟರ್ವಲ್ ಅಲ್ಲಿ ಇದಕ್ಕೂ ಹೋಗ್ದಂಗೆ ಮುಕ್ಕರ್ಕೊಂಡ್ ಕಾಯ್ಕೊಂಡು ನೋಡ್ತಾ ಇದ್ದೀನಿ, ಯಾವಾಗ ಬೇಗ ಬರ್ತದೆ ಅಂತ. ಯಾಕಂದ್ರೆ ಇಂಟ್ರೆಸ್ಟಿಂಗ್ ಅನ್ನೋದು ಆ ರೀತಿ ತುಂಬ್ಕೊಂಡ್ಬಿಟ್ಟಿದ್ದು ಈ ಸಿನಿಮಾ ನೋಡ್ತಾ. ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೋ ಅದಕ್ಕಿಂತ ಒಂದ್ ಲೆವೆಲ್ ಜಾಸ್ತಿನೇ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಕೊಟ್ಟು, ಜೊತೆಗೆ ಎಕ್ಸ್ಪೀರಿಯನ್ಸ್ ತುಂಬಾ ಕೊಟ್ಟು ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ಮಿಸ್ ಇಲ್ಲ. ಇನ್ನೊಂದು ಹೇಳೋದನ್ನ ಮರೆತೆ, ಈ ಸಿನಿಮಾ ಎ ರೇಟೆಡ್ ಆಗಿರ್ತದೆ. ವೈಲೆನ್ಸ್ ಅಷ್ಟೊಂದಿಲ್ಲ, ಬಟ್ 1-2 ಸೀನ್ಸ್ ಗಳು ತುಂಬಾನೇ ಬ್ರೂಟಲ್ ಆಗಿದ್ದಾವೆ. ಅದಕ್ಕೆ ಈ ಸಿನಿಮಾಗೆ ಎ ಸರ್ಟಿಫಿಕೇಟ್ ನ ಕೊಟ್ಟಿದ್ದಾರೆ. ಚಿಕ್ಕ ಮಕ್ಕಳು ನೋಡಕ್ ಆಗಲ್ಲ, ಓನ್ಲಿ ಅಡಲ್ಟ್ಸ್ ಅಂದ್ರೆ ವಯಸ್ಸಿಗೆ ಬಂದಿರೋರು ಮಾತ್ರ ಈ ಸಿನಿಮಾ ನೋಡ್ಬೇಕು ಅಂತ. ಓವರ್ ಆಲ್ ಆಗಿ ಸಿನಿಮಾ ಮಾತ್ರ ಎಲ್ಲ ಚೀಪ್